ಕೂತ್ಕೋ. ಏನು ಅವ್ರೊಬ್ರಿಗೆ ನಾ ಮಾನ ಮರ್ಯಾದೆ ಅನ್ನೋದಿರೋದು, ನಮ್ಗಿಲ್ವಾ? ಬೇರೆಯವ್ರ ಮನೆ ಹೆಣ್ಮಕ್ಳು ಅಂದ್ರೆ ಏನು ಅನ್ಕೊಂಡಿದ್ದಾರೆ ಅವರು? ಸ್ವಾಭಿಮಾನ ಅನ್ನೋದು ನಮಗೂ ಇದೆ. ವೀಣಾ, ಭಾವನಾ, ಭಾವನಾ, ಅಯ್ಯೋ ಯಾಕೆ ಕಳ್ತಿದ್ಯಮ್ಮ? ಯಾಕ್ರಿ ಯಾಕೆ ಕಳ್ತಿದ್ದಾಳೆ ಭಾವನಾ? ಆ ರಾಕ್ಷಸರ ಮಧ್ಯೆ ಇದ್ಲಲ್ಲ, ಕರ್ಮ ಅಳದೆ ಇನ್ನೇನ್ ಮಾಡ್ತಾಳೆ? ಅಯ್ಯೋ ಏನು ಅಂತ ಸರಿಯಾಗಿ ಹೇಳ್ಬಾರ್ದ ನೀವು? ನನ್ನ ತಂಗಿ ಆರಾಮಾಗಿದ್ಲು, ಒಳ್ಳೆ ಕಳ್ಳಂತರ ಬಂದು ಹಾರಿಸ್ಕೊಂಡು ಹೋದ. ಈ ಗಿಡಿನ ಹದ್ದು ಹಾರಿಸ್ಕೊಂಡು ಹೋಗುತ್ತಲ್ಲ ಹಾಗೆ. ಎಷ್ಟು ನರಕ ಅನುಭವಿಸಿದ್ಲು ಏನೋ. ಅಯ್ಯೋ ನೀವ್ ಯಾವ್ದನ್ನು ಸರಿಯಾಗಿ ಹೇಳ್ತಿಲ್ಲ ನನಗೆ. ಅದೆಲ್ಲ ಆಮೇಲೆ ಹೇಳ್ತೀನಿ ಕಣ, ನೀನು ಹೋಗು. ಅವಳು ತಿನ್ನೋದಕ್ಕೆ ಏನಾದ್ರು ಕೊಡು. ಏನು ತಿಂದಿಲ್ಲ ಅವಳು. ಭಾವನಾ, ನೀನ್ ಕೈಕಾಲು ತೊಳ್ಕೊ, ಊಟ ತಗೋಬರ್ತೀನಿ. ಬೇಡ ಅದಕ್ಕೆ, ನನಗೆ ಹಸ್ವಿಲ್ಲ. ಅಯ್ಯೋ ಅವಳು ಹೇಳ್ತಾಳೆ, ನೀ ತಂದ್ಕೊಡೆ ಹೋಗೆ. ಭಾವನಾ, ನೀನೇನು ತಲೆ ಕೆಡಿಸ್ಕೊಬೇಡ, ನಾನಿದ್ದೀನಿ. ಅವರಿಗೆಲ್ಲ ಹೆಂಗೆ ಬುದ್ಧಿ ಕಲಿಸ್ತೀನಿ ನೋಡ್ತಾ ಇರು. ಅಲ್ಲ, ಆ ನಿನ್ನ ಗಂಡ ಸಿದ್ದು ಏನವನು? ಅವನು ಅಷ್ಟು ಪ್ರೀತಿಸ್ತಾನೆ, ಇಷ್ಟು ಪ್ರೀತಿಸ್ತಾನೆ ಅಂತ ಹೇಳ್ತಾ ಇರ್ತೀಯಂತೆ. ಅಲ್ಲ, ಪಂಚಾಯತಿಯಲ್ಲಿ ಅಷ್ಟೊಂದು ಗಲಾಟೆ ಆಗ್ತಿತ್ತು, ಒಂದು ಮಾತಾಡಿಲ್ಲ, ಒಳ್ಳೆ ಗಡ್ಗಂಬ ಥರ ನಿಂತಿದ್ದ. ನಿನ್ನನ್ನು ಕರ್ಕೊಂಡು ಬರ್ಬೇಕಾದ್ರೂ ಒಂದು ಮಾತಾಡಲಿಲ್ಲ. ನೀನು ಹೋಗ್ಲಿ ಅಂತ ಕಾಯ್ತಿದ್ದ ಅನಿಸುತ್ತೆ. ಒಳ್ಳೇದಾಯ್ತು ಬಿಡು ನೀನು ಬಂದಿದ್ದು. ಆ ನರಕದಲ್ಲಿದ್ದರೆ ಇನ್ನೆಷ್ಟು ಕಷ್ಟ ಅನುಭವಿಸ್ಬೇಕಾಗಿತ್ತ ಏನೋ. ಭಾವನಾ, ನೀನು ಏನು ತಲೆ ಕೆಡಿಸ್ಕೊಬೇಡ, ನಾನಿದ್ದೀನಿ. ನನಗೆ ಒಂಚೂರು ಕೆಲಸ ಇದೆ, ಹೋಗ್ಬರ್ತೀನಿ. ನೀನು ಊಟ ಮಾಡು. ಹಾಂ, ವೀಣಾ, ಬೇಗ ಏನಾದ್ರು ತಂದ್ಕೊಡೆ ತಿನ್ನಕ್ಕೆ. ಭಾವನಾ, ನಿಮ್ಮಣ್ಣ ಏನೇನೋ ಹೇಳ್ಬಿಟ್ಟು ಹೋದ್ರು. ಏನಾಯ್ತು ಅಂತ ನೀನಾದರೂ ಸರಿಯಾಗಿ ಹೇಳ್ಬಾರ್ದಾ? ಎಲ್ಲ ನನ್ನ ಹಣೆ ಬರಹ ಅದಕ್ಕೆ.